ರೋಡ್ ಸೆಂಟ್ರಲ್ ಇರುವಂಥ ಒಂದು ಡಿವೈಡರ್ಗೆ ಬಂದು ಹೊಡೆದಿರೋದು ನೋಡಿ. ಡಿವೈಡರ್ ಎಲ್ಲ ಯಾವ ಥರ ಪುಡಿ ಪುಡಿ ಆಗೋಗಿದೆ ಅಂದರೆ, ಎಷ್ಟು ಒಂದು 100 ಮೀಟರ್ವರೆಗೂ ಡಿವೈಡರ್ನ ಹೊಡ್ಕೊಂಡು ಬಂದಿದೆ ಲಾರಿ. ನೋಡಿ ನೀವು ಕಂಡೀಷನ್ ಹೆಂಗಿದೆ ಅಂತಾರ. ಇವಾಗ ಫುಲ್ ಬನ್ನೇರುಘಟ್ಟ ರೋಡು ಗೊಟ್ಟಿಗೆರೆ ಹತ್ರ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಯಾರೂ ಬನ್ನೇರುಘಟ್ಟ ಹತ್ರ ಗೊಟ್ಟಿಗೆರೆವರೆಗೂ ಬರೋರು ಯಾರನ್ನ ಇದ್ರೆ ಇವಾಗ ಅಕ್ಕಪಕ್ಕ ರೋಡಿಂದ ಹೋಗ್ಬಿಡಿ, ಯಾರು ಬರೋಕ್ಕೆ ಹೋಗ್ಬೇಡಿ, ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಫ್ರೆಂಡ್ಸ್, ನನಗೆ ಇವಾಗಷ್ಟೇ ಮಾಹಿತಿ ಸಿಕ್ತು. ಇವಾಗ ಯಾರೋ ಒಬ್ರು ಲೈವಲ್ಲಿ ನೋಡಿದವ್ರು ಹೇಳಿದ್ರು ನನಗೆ, ಇಲ್ಲಿ 2 ವೀಲರನ್ನೊಬ್ಬ ಸುತ್ತೋಗ್ಬಿಟ್ಟಿದ್ದಾನಂತೆ, ಸ್ಪಾಟಲ್ಲೇ ಡೆತ್ ಆಗಿದ್ದಾನಂತೆ. ಸೊ 2 ವೀಲರ್ ಅವನು ಸ್ಪೀಡಾಗಿ ಬಂದಿದ್ದಾನೆ, ಲಾರಿ ಅವನು ಬ್ರೇಕ್ ಹೊಡೆದಿದ್ದಾನೆ, ಕಂಟ್ರೋಲಿಗೆ ಸಿಕ್ಕಿಲ್ಲ. ಸೊ 2 ವೀಲರ್ ಅವನು ಸ್ಪಾಟ್ ಡೆತ್ ಆಗಿದ್ದಾನೆ, ಲಾರಿ ಅವನೋಗಿ ಡಿವೈಡ್ರಿಗೆ ಹೊಡೆದಿದ್ದಾನೆ. ಸೊ ನೀವೇ ನೋಡಿದ್ರಲ್ಲ, ಡಿವೈಡ್ರು ಎಷ್ಟು ಒಂದು 50-100 ಮೀಟರ್ವರೆಗೂ ಡಿವೈಡ್ರನ್ನ ಒಪ್ಕೊಂಡೇ ಹೋಗಿದ್ದಾನೆ. ಡಿವೈಡ್ರೆಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ. ಇನ್ನು 2 ವೀಲರ್ ಏನಾಗಿದ್ದಾನೆ ಅಂತ ಗೊತ್ತಿಲ್ಲ, ಪಾಪ ಸ್ಪಾಟ್ ಡೆತ್ ಆಗಿದ್ದಾನೆ ಅಂತ 2 ವೀಲರ್ ಅವರು. 2 ವೀಲರ್ಗಳಲ್ಲಿ ಯಾರೇ ಓಡಾಡೋರಿದ್ದಾನೋ ನೋಡಿಕೊಂಡು ನಿಧಾನಕ್ಕೆ ಓಡಿಸಿ ಗಾಡಿಗಳನ್ನ. ಯಾಕಂದ್ರೆ ನಿಮ್ಮ ಮನೇಲಿ ಅಪ್ಪ ಅಮ್ಮ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಮನೆಯಲ್ಲಿ, ನೀವು ಕೆಲ್ಸಕ್ಕೆ ಹೋದವ್ರು ಮತ್ತೆ ರಿಟರ್ನ್ ಮನೆಗೆ ಬರ್ತೀರಾ ಅಂತ. ಸೊ ದಯವಿಟ್ಟು ಜೋಪಾನ.